ಲಿಂಗನವರೇ, ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಪ್ರವಾಸಿ ಮಂದಿರದಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾವು ಇನ್ನೇನು 25-30 ವರ್ಷ. 30 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ. ಈಗ ಇದೇನು ಪ್ರತಿದಿನ ಇದನ್ನು ನೀವು ಅಪ್ಡೇಟ್ ಕೊಡಬೇಕಾ? ಏನಿದು? ಮಳೆ ಬಂದರೆ ಎಷ್ಟು ಬಿದ್ದಿದೆ ಅಂದರೆ ಈಗ ಮಳೆ ಇಲ್ವಲ್ಲ? ಮಳೆ ಇಲ್ಲ ಅಂದರೆ ಜೀರೋ ಹಾಕ್ಬೇಕಂದ್ರೆ ಪ್ರತಿದಿನನೂ ಅದನ್ನು ಚೆಕ್ ಮಾಡಬೇಕು. ಹೆಂಗ್ ಮಾಡ್ತೀರಾ ಇದನ್ನು? ಯಾವ ಥರ ಇದನ್ನು ನೀವು ಇದು ಮಾಡ್ತೀರಾ? ಇದು ಇವಾಗ ನೆನ್ನೆ ಹಾಕಿ ಈಗ ಎಲ್ಲಿ ಕಳಿಸ್ತೀರಾ ಇದನ್ನು? ಈ ಮಳೆ ಮಾಪನದ್ದು ಇದು ಹೆಡ್ ಆಫೀಸ್ ಕಳಿಸ್ತೀವಿ. ಹೆಡ್ ಆಫೀಸ್ಗೆ? ಹಾಂ. ಪ್ರತಿದಿನ ಮಳೆ ಬಿದ್ದರೆ ಮಳೆ ಎಷ್ಟು ಬಿದ್ದಿದೆ ಅನ್ನೋದು ಮೆಸೇಜ್ ಕೊಡಬೇಕು. ಮಳೆ ಇಲ್ಲ ಅಂದರೆ ಜೀರೋ ಹಾಕಿ ಕಳಿಸ್ಬಿಡ್ಬೇಕು. ಅಂದರೆ ಜೀರೋ ಹಾಕಿ ಅಂದರೆ ಅದಕ್ಕೆ ತೋರಿಸುತ್ತೆ ಅದು. ಅದೇನದು ನೀರು? ನೀರು ಹಾಕಿದ್ರೆ ಅದು ಇದಾಗುತ್ತೆ. ನೋಡ್ರಿ ರನ್ ಆಗ್ತಾ. ರೆಡ್ ಬರಲ್ವಾ ಅದು? ರೆಡ್ ಅಲ್ಲ, ಮಳೆ ಬಂದ್ರೆ ಅದೇ ಹತ್ತುತ್ತೆ, ಹಿಂಗೆ ರನ್ ಆಗ್ತಾ. ಇವಾಗ ಹೆಂಗ ಹತ್ತಿದೆ ನೋಡು, ಹಂಗೆ ರನ್ ಆಗ್ತಾ ಇರ್ತದೆ. ಮಳೆ ಇಲ್ಲ ಅಂದ್ರೆ ಅಲ್ಲಿಗೆ ನಿಂತ್ಕೊಂಡು, ಮಳೆ ಇಲ್ಲ ಅಂದ್ರೆ ಸೀದಾ ಗೆರೆ ಲಾಸ್ಟ್ವರೆಗೂ ಇದಾಗುತ್ತೆ. ಕರೆಕ್ಟಾಗಿ ಹಾಕಿ ಮಡಗಿದ್ದೀವ. ನಾಳೆ ನಾವು ತೆಗಿತೀವಲ್ಲ 8:30ಗೆ, ಅವಾಗ ಕರೆಕ್ಟಾಗಿ ಅಲ್ಲಿ ಲಾಸ್ಟ್ಗೆ ನಿಂತಿರುತ್ತೆ ಇಲ್ಲಿಗೆ. ಇದು ಹಾಕಿ ಬಿಟ್ಬಿಟ್ಟಿರ್ತೀರಾ? ಇದು ಹಾಕಿ ಬಿಟ್ಬಿಟ್ಟಿರ್ತೀವಿ. ಇದು ನಾಳೆ ಬೆಳಗ್ಗೆ ತೆಗಿ. ನೆನ್ನೆದು ಇವತ್ತು ತೆಗಿತೀರಾ? ನೆನ್ನೆದು ಇವತ್ತು ತೆಗ್ದಾಕಿರು. ಇದನ್ನ ಹಾಕಿ ಈಗ ನಾಳೆವರೆಗೂ ಇದು ಈ ಥರನೇ ಇರುತ್ತೆ. ಎಷ್ಟು ಏನು ಮಳೆ ಬಿದ್ದಿದೆ ಅದನ್ನ ಅದು ಮೆಸೇಜ್ ಕಳಿಸ್ತಾ ಇರುತ್ತೆ. ಮೆಸೇಜು ಅಪ್ಡೇಟ್ ಆಗುತ್ತೆ. ಈಗ ಇದನ್ನ ಡೈಲಿ ಅಪ್ಡೇಟ್ ಮಾಡ್ತೀರಾ? ಪ್ರತಿದಿನ. ಈ ವರ್ಷ ನಿಮ್ಗೆ ತಿಳಿದ ಮಟ್ಟಿಗೆ ಎಷ್ಟು ಪ್ರಮಾಣ ಆಯ್ತು ಮಳೆ? ಲಾಸ್ಟ್ ಮಳೆ ಅಲ್ಲಿ ಬರ್ದು ಮಡಗಿದ್ದೀರಾ? ಡೈಲಿ ನಿಮ್ಮ ಬುಕ್ಕಲ್ಲಿ ಡೇಟು ಇವತ್ತು ಎಷ್ಟು ಬಿದ್ದು ಇವಾಗ ಅವ್ರಿಗೆ ಕಳಿಸ್ತಾ ಅವ್ರು ತಿಂಗಳು ಬಂದು ಇದು ಚಾರ್ಟ್ಗಳಿದಾವಲ್ಲ ಅವರು ಎತ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ನೀರು ಬರೋದು? ಇದ್ರಲ್ಲಿ ನೀರು ಹಿಂಗ್ ಮಡಗಿರ್ತೀವಲ್ಲ, ಹಿಂಗ್ ಮಡಗಿದ್ರೆ ಇದ್ರಲ್ಲಿ ಮಳೆ ನೀರು ಬಿದ್ದಿದ್ರೆ ಅದನ್ನು ನಾವು ಮೆಜರಿಂಗ್ ಇದೆಯಲ್ಲ ಅದ್ರಂಗೆ ಚೆಕ್ ಮಾಡಿ ಎಷ್ಟು ಸೆಂಟಿಮೀಟರ್ ಬಿದ್ದಿದೆ. ಇದು ಮೆಜರಿಂಗ್ ಬಾಕ್ಸ್ ಇದೆ. ಇದು ನಮ್ದಲ್ಲ, ಇದು ಬೇರೆ ಅವ್ರ. ಅದು ನಿಮ್ಗೆ ಸಂಬಂಧಪಟ್ಟಿದೆ? ನಮ್ಗೆ ಸಂಬಂಧ. ಇದು ಮಾಡಿ ಇದರಲ್ಲಿ ನೀರು ಬರೋದನ್ನ ಅಲ್ಲಿ ತೋರಿಸುತ್ತೆ ಎಷ್ಟು ಬಿದ್ದಿದೆ ಅಂತ. ನೋಡು, ಅದ್ರಲ್ಲಿ ಬೀಳುತ್ತೆ ನೀರು, ಎಷ್ಟು ಪ್ರಮಾಣ, ಎಷ್ಟು ಸೆಂಟಿಮೀಟರ್ ಬಿದ್ದಿದೆ ಅಂತ. ಅದ್ರಲ್ಲೇ ಅಂದ್ರೆ ಮಳೆ ಹನಿ ಅದರಲ್ಲಿ ಬಿದ್ದು ಅದು ಅದರ ಒಂದು ಸೆಂಟಿಮೀಟರ್ ಎಷ್ಟು ಬಿದ್ದಿದೆ ಅದರ ಅಳತೆಯನ್ನ ಅದ್ರಲ್ಲಿ ತೋರಿಸುತ್ತೆ. ಓಕೆ. ಇದನ್ನ ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಾ? ಇದೇನು ಅಲ್ಲಿ ಬುಕ್ಕಲ್ಲಿ ತೋರಿಸ್ತೀನಿ. ನೀವು ನಾವು ಒಂದು 25 ವರ್ಷಗಳಿಂದ ಇದನ್ನ ಮಾಪನವನ್ನು ತೆಗಿತಾ ಇದ್ದೀರಾ? ಅತಿ ಹೆಚ್ಚು ಯಾವಾಗ ಬಿದ್ದಿದೆ? ಯಾವ ವರ್ಷ ಬಿದ್ದಿದೆ ಅತಿ ಹೆಚ್ಚು? ಯಾವಾಗ ಆಲಂಗೂರು ಇದ್ದಾಗ ಬಿದ್ದಿದೆ. ಮನೆಗಳೆಲ್ಲ ತುಂಬ್ಕೊಂಡ್ಬಿಟ್ಟು ಕೆರೆಗಳೆಲ್ಲ ಇದೆಲ್ಲ ಹೊಡ್ತೈತಲ್ಲ ಕೊಡಿ ಹಂಗೆ, ಅವಾಗ ಬಿದ್ದಿರೋದು. ಅವಾಗ ಬಂಗಾರಪೇಟೆ ಇದಾಯ್ತು ನೋಡು, ಅವಾಗ ಸಬ್ ಇನ್ಸ್ಪೆಕ್ಟರ್ ಹೊಡ್ಕೊಂಡು ಹೋಗ್ಬಿಟ್ಟು ನೋಡು. ಆ ಟೈಮಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿರೋದು ಅದು ನೀವೆಲ್ಲ ತೆಗ್ದಿದ್ದೀರಾ? ತೆಗೆದು ಅದೆಲ್ಲ ಕೊಟ್ಟಿದ್ದೀವಲ್ಲ, ಅವ್ರು ಕಳಿಸಿದ್ದೀವಿ. ಇಲ್ಲಿ ಮಳೆ ಮಾಪನವನ್ನ ನೀವು ತೆಗಿತಿದ್ರೆ ಅದು ನೆನ್ನೆದದು? ಇದು ನೆನ್ನೆದಲ್ಲ, ಇದನ್ನ ತೆಗೆದುಕೊಂಡು ಹೋಗಿ ನೀವು ಅದನ್ನ ಬೆಂಗಳೂರು ಕಳಿಸ್ತೀರಾ ಮಾಪನ ಕೇಂದ್ರಕ್ಕೆ, ಮಳೆ ಮಾಪನ ಕೇಂದ್ರಕ್ಕೆ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.